ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತು ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಕಟ್ಟೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ದಪ್ಪ ಹೋಲಿರುವಂಥ ಒಂದು ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ 120 ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಒಂದು ಕ್ಲಾತ್ಗೆ, ಈಗ ನಾನೊಂದು ಕ್ಲಾತ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಕ್ಲಾತ್ಗೆ ಮೊದಲೇ ನಾನು ಕ್ರೋಶಾ ನೀಡಲ್ ಇತ್ತು ಅಂತಂದರೆ ಆ ನೀಡಲ್ಲಿಂದ ಒಂದ್ಸಲ ಈ ರೀತಿ ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ರಿ ಅಂತಂದರೆ ಕುಚ್ಚು ಕಟ್ಟೋದಕ್ಕೆ ಭಾಳ ಈಸಿ ಆಗ್ತದೆ. ಹಾಗಾಗಿ ನಾನು ಮೊದಲೇ ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಸೂಜಿನ ಚುಚ್ಕೊಂಡು ದಾರನ ಎಳ್ಕೊಂಡು ನಮಗೆ ಎಷ್ಟು ಸೈಜ್ನಲ್ಲಿ ಬೇಕು 1 ಇಂಚಿನಷ್ಟು ಸೈಜ್ನಲ್ಲಿ ನಾನು ಇದನ್ನು ಕುಚ್ಚನ್ನ ಕಟ್ತಾಯಿದ್ದೀನಿ, ಬೇಬಿ ಕುಚ್ಚನ್ನ ಕಟ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಎಮ್ಮಿಂಗ್ ನೀಡಲ್ಗೆ ಈ ರೀತಿ ಎರಡು ಎಳೆ ದಾರನ, ಜರಿ ದಾರನ ಪೋಣಿಸ್ಕೊಂಡಿದ್ದೀನಿ. ಇವಾಗ ಈ ಒಂದು ಬೇಬಿ ಕುಚ್ಚಿಗೆ ಚಿಕ್ಕದಾಗಿ ಒಂದು ನಾಟ್ನ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ತುದಿನ ಬೆರಳಲ್ಲಿ ಹಿಡಿದುಕೊಂಡು ಮತ್ತು ಉಳಿದಿದ್ದ ದಾರನ ಈ ರೀತಿ ಸುತ್ತಕೊಂಡು, ಈ ರೀತಿ ಕುಚ್ಚಿಗೆ ಸುತ್ತಕೊಂಡು, ಇವಾಗ ನೋಡಿ, ಈಗ ಫಸ್ಟ್ ನಾಟ್ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ರೌಂಡ್ ತಗೊಂಡು ಅದರೊಳಗಾಸಿ ಸೂಜಿನ ತೊಗೊಂಡ್ಕೆರೆ ಈ ರೀತಿ ಒಂದು ನಾಟ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ನಾಟ್ ಹಾಕ್ತಾ ಇದ್ದೀನಿ. ಮತ್ತು ಎರಡನೇ ಸಲ ನಾಟ್ ಹಾಕ್ತಾ ಇದ್ದೀನಿ. ಎರಡನೇ ಸಲ ಮತ್ತೆ ನಾಟ್ ಹಾಕ್ತಾ ಇದ್ದೀನಿ. ನಾನು 3 ರಿಂದ 4 ನಾಟ್ಗಳನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಕುಚ್ಚು ಬಿಚ್ಚಲ್ಲ ಅಂಥೇಳಿ 3 ರಿಂದ 4 ನಾಟ್ ಹಾಕ್ಕೊಂಡ್ವಿ ಅಂತಂದ್ರೆ ಸರಿಯಾಗಿ ಕೂಡ್ತದೆ. ಇವಾಗ ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡಿಂದ ಅದನ್ನು ಏನು ಥ್ರೆಡ್ ಸುತ್ಕೊಂಡಿದ್ವಲ್ಲ, ಜರಿ ಥ್ರೆಡ್, ಅದರೊಳಗಿಂದ ಸೂಜಿನ ಎಳ್ಕೊಂಡು ನಾಟ್ನ ಹಾಕ್ತಾಯಿದ್ದೀನಿ ಬಿಚ್ಚಲಾರ್ದಂಗೆ. ಇದನ್ನು ಮತ್ತೆ 2 ನಾಟ್ನ ಹಾಕ್ತಾಯಿದ್ದೀನಿ. ಸುತ್ತಿರುವಂಥ ಜರಿದೊಳಗೆ ಮತ್ತೆ ನೀಡಲ್ನ ಹಾಕ್ಕೊಂಡು 2 ನಾಟ್ನ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಾಟ್ ಬಿಚ್ಚೋದಿಲ್ಲ ಮತ್ತು ಜರಿ ಸಿಲ್ಕ್ ಥ್ರೆಡ್ನು ಎಲ್ಲಿ ಬಿಚ್ಚೋದಿಲ್ಲ ಅಂಥೇಳಿ ಈ ರೀತಿ ನಾನು ಹಾಕ್ತಾಯಿದ್ದೀನಿ. ಮತ್ತು ಚಿಕ್ಕದಾಗಿ ಒಂದು ಬೀಡನ್ನ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಅದನ್ನು ನೀಡಲ್ದೊಳಗೆ ಪೋಣಿಸ್ಕೊಂಡು ಈ ರೀತಿ ಹಾಕ್ಕೊಂಡು ನಾವು ಮೇಲ್ಗಡೆ ಒಂದು ಬೀಡ್ ಅಥವಾ ಸೀಕ್ವೆನ್ಸ್ ಏನಾದರೂ ಹಚ್ಕೋಬೋದು. ಈ ಬೀಡ್ ಹಾಕಿದಂದ್ರೂ ಭಾಳ ಚೆಂದ ಕಾಣಿಸುತ್ತೆ ಇದಕ್ಕೆ. ಹಾಗಾಗಿ ನಾನು ಚಿಕ್ಕದಾಗಿರುವಂಥ ಗೋಲ್ಡನ್ ಕಲರ್ದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಒಂದು ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ನೀಡಲ್ದೊಳಗೆ ಪೋಣಿಸ್ಕೊಂಡು ಅದರೊಳಗೆ ಕುಚ್ಚದೊಳಗೆ ಹಿಂದೆ ಸೈಡಿಂದ ಚುಚ್ಕೊಂಡು ಮತ್ತು ಬೀಡ್ದೊಳಗೆ ಸೂಜಿನ ತೊಗೊಂಡು ಮತ್ತು ಕುಚ್ಚಿನಲ್ಲಿ ಈ ರೀತಿ ಚುಚ್ಕೊಂಡು, ಇವಾಗ ನೋಡಿ, ಈ ರೀತಿ ಚುಚ್ಕೊಂಡು ಬ್ಯಾಕ್ ಸೈಡಿಂದ ಮತ್ತೆ ಇದನ್ನು ನಾಟ್ ಹಾಕ್ತಾಯಿದ್ದೀನಿ. ಇವಾಗೇನು ಥ್ರೆಡ್ ಜರಿ ಏನು ಸುತ್ಕೊಂಡಿದ್ವಲ್ಲ ಅದರೊಳಗೆ ಈ ರೀತಿ ಹಾಕ್ಕೊಂಡು ಒಂದು ನಾಟ್ ಹಾಕ್ತಾಯಿದ್ದೀನಿ. ಅಂದರೆ ಬೀಡು ಬಿಚ್ಚೋದಿಲ್ಲ ಅಂಥೇಳಿ ಈ ರೀತಿ ನಾಟ್ ಹಾಕ್ತಾಯಿದ್ದೀನಿ. ಈ ಕುಚ್ಚು ನೋಡೋದಕ್ಕೂ ಸಿಂಪಲ್ ಅದ, ಬಟ್ ಹಾಕೋದಕ್ಕೂ ಭಾಳ ಈಸಿ ಅದ. ನಾವು 1 ಗಂಟೆದೊಳಗೆ ಆರಾಮಾಗಿ ಇದನ್ನು ಹಾಕೋಬೋದು. ನೋಡೋದಕ್ಕೂ ಭಾಳ ಚೆನ್ನಾಗಿ ಕಾಣಿಸ್ತದಿದು. ಇವಾಗ ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದದ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೈಜ್ ನೋಡಿಕೊಂಡು ಆಲ್ಮೋಸ್ಟ್ 1 ಇಂಚಿನಷ್ಟು ಮಾಡಿಕೊಂಡ್ರೆ ಬೇಬಿ ಕುಚ್ಚು ನೈಸ್ ಅನಿಸುತ್ತೆ. ಹಾಗಾಗಿ ನಾನು 1 ಇಂಚಿನಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಇವಾಗ ಒಂದು 3 ಬೇಬಿ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಆರಾಮಾಗಿ 1 ಗಂಟೆದೊಳಗೆ ಇದನ್ನು ಬೇಬಿ ಕುಚ್ಚನ್ನ ಹಾಕ್ಕೊಂಡು ರೆಡಿ ಮಾಡ್ಬೋದು.
ಮತ್ತು ಈ ರೀತಿ ಬೀಡ್ಸ್ ಹಾಕೋದ್ರಿಂದ ಭಾಳ ಚೆನ್ನಾಗಿ ಕಾಣಿಸುತ್ತಿದ್ದು. ಒಂದು ಸಲ ನೀವು ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ ಈ ರೀತಿ ಬೇಬಿ ಕುಚ್ಚು ಕಾಣಿಸ್ತದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ, ಭಾಳ ಕ್ಯೂಟಾಗಿ ಕಾಣಿಸತ್ತದ. ನೀವು ಬೇರೆ ಬೀಡ್ಸ್ ಆದ್ರೂ ಹಾಕ್ಕೋಬೋದು. ನಿಮ್ಮ ಸಾರಿ ತಕ್ಕಂಗೆ ಯಾವ ರೀತಿ ಬೀಡ್ಸ್ ಆದ್ರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಬರೀ ಥ್ರೆಡ್ ಹಾಕೋದಕ್ಕಿಂತ ಜರಿ ಥ್ರೆಡ್ ಹಾಕೋದಕ್ಕಿಂತ ಈ ರೀತಿ ಬೀಡ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದ ಅಂಥೇಳಿ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.